ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ. ಕೆಲವು ಮುಖ್ಯವಾದ ವಿಷಯಗಳನ್ನ ಮಾತಾಡಬೇಕಾಗಿದೆ, ಅದಕ್ಕೆ ತಮ್ಮ ಅನುಮತಿ ಇಲ್ಲದೆ ಇಲ್ಲಿಗೆ ಬರಬೇಕಾಯ್ತು. ಪರವಾಗಿಲ್ಲ, ಅದೇನು ಹೇಳಿ. ಏನು ಸಾಹೇಬ್ರೆ ಈ ರೀತಿ ಆಗೋಗಿದೆ? ಗೊತ್ತಿದೆ ಸುಮ್ಮನೆ. ಯಾರಿಗೂ ಗೊತ್ತಿಲ್ಲದೆ ಗುಟ್ಟಾಗಿ ಮಹಾಮಂಡಲ ಪೂಜೆ ಮಾಡುವಂತ ಅವಶ್ಯಕತೆ ಏನಿತ್ತು? ನಮ್ಮ ಊರಿನ ಹೆಣ್ಮಗಳ ಪ್ರಾಣನೇ ಹೋಗ್ಬಿಟ್ಟಿದೆ, ನಾವೇನಂತ ತಿಳ್ಕೋಬೇಕು? ನಮಸ್ಕಾರ. ನಮಸ್ಕಾರ. ಯಾರಪ್ಪ ನೀನು? ಪ್ರಕಾಶ ಅಂತ, ಇನ್ಶೂರೆನ್ಸ್ ಏಜೆಂಟ್, ನಾರಾಯಣಪಟ್ಟಣದಲ್ಲಿ. ಹೋದ್ಸಾರಿ ನಿಮ್ಮ ಮಗನಿಗೆ ಓಟ್ ಹಾಕಿದ್ದು. ಯಾವಾಗ ಏನ್ ಮಾತಾಡ್ಬೇಕು ಅನ್ನೋ ಪ್ರಜ್ಞೆ ಇಲ್ವಾ? ಮೊದಲೇ ನಾವು ಮೇಘನಾನ್ ಕಳ್ಕೊಂಡು ದುಃಖದಲ್ಲಿದ್ದೀವಿ. ನೀನು ಈಗ ಬಂದು ಈ ಪ್ರಶ್ನೆ ಕೇಳ್ತೀಯಲ್ಲ, ಹೇಳ್ತೀನಿ ಕೇಳು. ಮಧುವಂತಿ ಯಾರನ್ನೋ ಪ್ರೀತಿಸಿ ಅವನಿಂದ ಮೋಸ ಹೋಗಿಲ್ಲ. ಅದಕ್ಕೆ ಎಲ್ಲಾ ಗಂಡಸರು ಮೋಸ ಮಾಡೋರಂತ ಮಧುವಂತಿ ಮನಸ್ಸಲ್ಲಿತ್ತು. ಅದಕ್ಕೆ ವಿಕ್ರಮ್ ಕೂಡ ಮೇಘನಾಗ್ ಮೋಸ ಮಾಡಬಹುದು ಅನ್ನೋ ಭ್ರಮೆಯಲ್ಲಿ ಮಧುವಂತಿ ಮೇಘನಾ ಮೈ ಮೇಲೆ ಬಂದು ವಿಕ್ರಮ್ಗೆ ಕಾಟ ಕೊಡ್ತಾ ಇದ್ವಿ. ಸಾಕ ಉತ್ತರ? ವೋಟ್ ಹಾಕ್ತೀರಾ ಅಂತ 100 ಪ್ರಶ್ನೆ ಕೇಳ್ತೀರಾ, ಎಲ್ಲದಕ್ಕೂ ಉತ್ತರ ಹೇಳ್ಬೇಕಾ ನಾವು? ನಮ್ಮೂರು ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ವಿಚಾರನೇ. ಎಲ್ಲ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದವರು ಇದೊಂದು ವಿಚಾರನ ಯಾಕೆ ಗುಟ್ಟಾಗಿಟ್ರಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅಷ್ಟೇ ಅಷ್ಟೇ ಅಷ್ಟೇ. ಇವತ್ತು ಮೂರ್ತಿ ಕುಟುಂಬಕ್ಕೆ ವಿಷಯನ ಮುಚ್ಚಿಟ್ಟು ನಮ್ಮ ಊರಿಗೆ ಅನ್ಯಾಯ ಆಗಿದೆ. ನಮಗೆ ನ್ಯಾಯ ಬೇಕು. ಯಾರು ಕೊಡ್ಬೇಕು ನ್ಯಾಯ? ವಿಕ್ರಮ್, ಹೇಳಮ್ಮ. ವಿಜಯ್ ನಿನ್ನೆಯಿಂದ ಕಾಣ್ತಾ ಇಲ್ಲ ಕಣೋ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಅವನಿಗೆ ಫೋನ್ ಮಾಡ್ರೆ ಫೋನ್ ಕೂಡ ನಾಟ್ ರೀಚಬಲ್ ಬರ್ತಿದೆ. ಹೇಳದಲ್ವಮ್ಮ, ಮಹಾಮಂಡಲ ವಿಷಯಕ್ಕೆ ನನ್ನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದ ಅಂತ. ಮಹಾಮಂಡಲ ಮುಗೀತಲ್ವೇನೋ? ಅವ್ನು ಈಗಲಾದ್ರೂ ಬರ್ಬೋದಿತ್ತಲ್ಲ. ಫೋನ್ಗೂ ಸಿಕ್ತಿಲ್ಲ ಅಂದ್ರೆ ಏನೋ ಅರ್ಥ? ಎಲ್ಲಿಗೆ ಹೋದ ಇವನು? ಒಂದು ಗೊತ್ತಾಗ್ತಾ ಇಲ್ಲ. ವಿಕ್ರಮ್, ಒಂದ್ ಕೆಲಸ ಮಾಡೋಣವಾ? ಪೊಲೀಸಿಗೆ ಕಂಪ್ಲೇಂಟ್ ಮಾಡೋಣವಾ? ಅಮ್ಮ, ಅವನೇ ಪೊಲೀಸ್ ಕಳ್ದೋಗಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಚೆನ್ನಾಗಿರುತ್ತೆ ಹೇಳು? ಸ್ವಲ್ಪ ದಿವಸ ವೇಟ್ ಮಾಡು, ಅವನೇ ಬರ್ತಾನೆ. ಅವ್ರ ಅತ್ತಿಗೆ ಹೀಗಾಯ್ತಲ್ಲ ಅಂತ ತಿಳ್ಸಕ್ಕೂ ಆಗ್ತಿಲ್ಲ. ಅವ್ರ ಅತ್ತಿಗೆ ಅಂದ್ರೆ ತುಂಬಾ ಪ್ರೀತಿ ಅವನಿಗೆ. ಅವಳು ಹೀಗಾಯ್ತು ಅಂತ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾನೋ ಏನೋ. ವಿಕ್ಕಿ, ಅವ್ರ ಡಿಪಾರ್ಟ್ಮೆಂಟಿಗೆ ಒಂದ್ಸತಿ ಹೇಳೋಣ ಕಣೋ.
ವಿಕ್ರಮ್, ವಿಜಯ್ ಮೆಸೇಜ್ ಮಾಡಿದ್ದಾನೆ. ಹೌದಾ? ಏನಂತ ಮಾಡಿದ್ದಾನೆ ಓದಮ್ಮ. ಅಮ್ಮ, ನಾನು ಯಾವುದೋ ಇನ್ವೆಸ್ಟಿಗೇಷನ್ ಮೇಲೆ ತುಂಬಾ ದೂರದ ಊರಿಗೆ ಹೋಗ್ತಾ ಇದ್ದೀನಿ. ನೀವು ಮಾಡಿದ ಮಹಾಮಂಡಲ ನನಗೆ ಬೇಜಾರಾಗಿದ್ದು ಸತ್ಯ. ನಿಮ್ಮ ತಲೆಯಲ್ಲಿ ಮೂಢ ನಂಬಿಕೆ ಹೋಗೋವರೆಗೂ ನನಗೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ. ನನ್ನ ಕೆಲಸದಲ್ಲಿ ನಾನು ಬಿಸಿ ಇರ್ತೀನಿ. ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ಸಾರಿ. ಅಮ್ಮ, ಹುಡುಗೇನು ಎಂತ ಮೆಸೇಜ್ ಕಳಿಸಿದ್ದಾನೆ. ನಾವು ಅಂದ್ಕೊಂಡಿರೋ ನಂಬಿಕೆನ ಅವನು ಮೂಢ ನಂಬಿಕೆ ಅನ್ಕೊಂಡಿದ್ದಾನೆ. ಇವನಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ತುಂಬಾ ಬೇಜಾರು ಮಾಡ್ತಾನೆ. ಅವ್ರ ಅತ್ತಿಗೆ ಹೀಗಾಗಿದೆ ಅಂತ ಮೆಸೇಜ್ ಮಾಡ್ಲಾ? ಆಗ್ಲಾದ್ರೂ ಬರ್ಬೋದೇನೋ. ಮಾಡ್ಬೋದು. ಗಾಬರಿ ಆದ್ರೆ ಏನ್ ಮಾಡ್ತೀಯಮ್ಮ? ವಿಷಯ ತಿಳಿಸ್ತಾ ಇದ್ರೆ ಹೇಗಾಗುತ್ತೋ? ವಿಷಯ ತಿಳಿಸ್ಬೇಕಣೋ. ಸರಿ, ಮಾಡಮ್ಮ. ನಿಮ್ಮ ಅತ್ತಿಗೆನ ಉಳಿಸಿ ಕೊಳ್ಳೋಕೆ ಆಗಲಿಲ್ಲ ಕಣೋ. ಅಮ್ಮ, ಸಮಾಧಾನ ಮಾಡ್ಕೊ ಬಾ. ಅಳ್ಬೇಡಮ್ಮ. ವಿಜಯ್ಗೆ ಮೇಘ್ನ ಮೇಲೆ ಅಭಿಮಾನ ಇದ್ರೆ ಅವನು ಎಲ್ಲಿದ್ರು ಬಂದೇ ಬರ್ತಾನೆ. ನೋಡು, ಅವನಿನ್ನ ಮೆಸೇಜ್ ಮಾಡಿಲ್ಲ. ಅಮ್ಮ, ಅವನೇನು ಚಿಕ್ಕ ಹುಡುಗ ಅಲ್ಲ. ಅವನ ಲೈಫ್ ಅವ್ನು ನೋಡ್ಕೊಳ್ಳಿ ಬಿಡು. ಅಂದ್ರೆ ಏನಿನ್ ಮಾತಿನ ಅರ್ಥ? ಮೇಘನ ಅಕ್ಕನ ಸಾಯಿಸಿದ್ದು ಸಾಹೇಬ್ರೆ ಅಂತನಾ? ನನ್ಗೆ ಯಾಕೋ ಅವ್ರ ಮೇಲೇನೆ ಡೌಟ್. ನನಗೆ ವಿಕ್ರಮ್ ಸಿಂಹ ಅವ್ರ ಮೇಲೇನೆ ಅನುಮಾನ ಇದೆ. ಮೇಘ್ನ ಸತ್ತಿದ್ದಲ್ಲ, ಸಾಯಿಸಿರೋದು ಅಂತ. ನೀನೇ ಏನೋ ಮೋಸ ಮಾಡಿ ಅವಳನ್ನ ಸಾಯಿಸಿದ್ಯಾ. ಇವತ್ತು ನಿನ್ ಕತೆ ಮುಗೀತು. ಬಿಡಲ್ಲ ನಾನು.